ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಸ್ನೇಹಿತರೆ. ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ. ಸೊ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಹೇಳ್ತಾರೆ. ಈ ಉಂಡು ಮಲಗೋವರೆಗೂ ಆದರೂ ಕೂಡ ಜಗಳ ನಿಂತ್ಕೊಳ್ಳೋದಿಲ್ಲ, ಅದು ಮುಂದುವರಿತಾನೆ ಇರ್ತದೆ. ಯಾತಕ್ಕೋಸ್ಕರ? ಎಲ್ಲಿ ಗಂಡಸಿಗೆ ಬೇಜಾರಾಗುತ್ತೆ ಗಂಡನಿಗೆ, ಎಲ್ಲಿ ಹೆಂಡತಿಗೆ ಬೇಜಾರಾಗುತ್ತೆ. ಸೊ ಇಲ್ಲಿ ದೊಡ್ಡವರು ಹೇಳಿದ್ದಾರೆ, ಅಪ್ಪನೂ ದುಡಿಬೇಕು ಅವ್ವನೂ ಅರಿಬೇಕು ಅಂತ. ಅಪ್ಪಂದು ದುಡಿಯೋ ಕೆಲಸ, ಗಂಡಂದು ದುಡ್ಕೊಂಬರ್ತಾನೆ, ಜವಾಬ್ದಾರಿಗಳು ಕರ್ತವ್ಯಗಳು ನಿಭಾಯಿಸಬೇಕು, ಸಂಪಾದನೆ ಮಾಡೋ ಮೂಲಕ, ವ್ಯಾಪಾರ ವ್ಯವಹಾರ ಮಾಡೋದ್ರ ಮೂಲಕ. ಹೆಂಡತಿ ಧರ್ಮ ಸದ್ಗೃಹಿಣಿ, ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಊಟ ಬಟ್ಟೆ ಸೂರು ಅವಳು ನೋಡ್ಕೊಳ್ತಾಳೆ. ಸಂಪಾದನೆ ಮಾಡೋದು ಗಂಡು, ಬಟ್ ಅವಳು ನೋಡ್ಕೊಳ್ಳೋದು ಕೆಲಸ. ಮನೆಯಲ್ಲಿ ಯಾರು ಹೆಂಡತಿ, ಗಂಡ, ಮಕ್ಕಳು, ಅತ್ತೆ ಮಾವ ಅವರು ಇವರೆಲ್ಲ ಇರ್ತಾರೆ. ಸೊ ಕೆಲವೊಂದು ಸಮಸ್ಯೆಗಳು ಯಾಕೆ ಮೂಡ್ತವೆ, ಜಗಳಗಳು ಯಾಕೆ ಆಗ್ತವೆ ಅಂತಂದರೆ, ಮನುಷ್ಯನಿಗೆ ಖರ್ಚು ವೆಚ್ಚಗಳು ಅಂದರೆ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಇರ್ತದೆ. ಚೆನ್ನಾಗಿ ತಿಳ್ಕೊಳ್ಳಿ. ನೀಡ್ಸ್ ಅಂದರೆ ಅದು ಏನು, ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ, ಕೆಲವ್ರಿಗೆ. ಈಗ ಪೆಟ್ರೋಲ್ ಹಾಕ್ಸಿದ್ರಿ, ಆ ದುಡ್ಡು ವಾಪಸ್ ಬರಲ್ಲ. ರೀಚಾರ್ಜ್ ಮಾಡಿಸಿದ್ರಿ, ವಾಪಸ್ ಬರಲ್ಲ. ಬಾಡಿಗೆ ಕಟ್ಟಿದ್ರಿ, ವಾಪಸ್ ಬರಲ್ಲ. ಸ್ಕೂಲ್ ಫೀಸ್ ಕಟ್ಟಿದ್ರಿ, ವಾಪಸ್ ಬರಲ್ಲ. ಅಂದರೆ ಏನೇನೆಲ್ಲ ಖರ್ಚುಗಳಾಗ್ತವೋ ಅದು ವಾಪಸ್ ಬರಲ್ಲ. ಇದಕ್ಕೆಲ್ಲ ನೀಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ವಾಂಟ್ಸ್. ವಾಂಟ್ಸ್ ಅಂದರೆ 10 ರೂಪಾಯಿಗೂ ನಮಗೆ ಏನೋ ಒಂದು ವಸ್ತು ಸಿಗುತ್ತೆ. ಅದೇ ವಸ್ತು 50 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ಬಟ್ 10 ರೂಪಾಯಲ್ಲೇ ಜೀವನ ನಡೆಸ್ಬೋದು. 50 ರೂಪಾಯಿ ನಿಮ್ಮ ಹತ್ರ ದುಡ್ಡಿದ್ರೆ 50 ರೂಪಾಯಿ ತಗೊಳ್ಳಿ, ಇಲ್ಲ 100 ರೂಪಾಯಿ ತಗೊಳ್ಳಿ. ಉದಾಹರಣೆಗೆ ಸೀರೆ ಅನ್ಕೊಳ್ಳಿ, 1,000 ರೂಪಾಯಿಗೂ ಸೀರೆ ಸಿಗುತ್ತೆ, 5,000ಕ್ಕೂ ಸಿಗುತ್ತೆ, 10,000 ರೂಪಾಯಿಗೂ ಸಿಗುತ್ತೆ. 1,000 ರೂಪಾಯಿಗೆ ತಗೊಳ್ಳೋವಂಥದ್ದು ನೀಡ್ಸ್. ಈಗ ಏನೋ ಒಂದು ಹಬ್ಬ ಇದೆ, ಏನೋ ಬರ್ತಡೇ ಇದೆ, ಇನ್ನೊಂದಿದೆ, ಅದನ್ನು ತಗೊಳ್ತಾರೆ. ವಾಂಟ್ಸ್, ದುಡ್ಡಿದ್ರೆ 5,000 ರೂಪಾಯಿದೆ ತಗೋ, 10,000 ರೂಪಾಯಿದೆ ತಗೋ. ಮನೆಗಳಲ್ಲಿ ಗಂಡಸಿಗೆ ಏನಕ್ಕೆ ಬೇಜಾರಾಗುತ್ತೆ ಅಂದರೆ, ಈ ನೀಡ್ಸ್ ಆ್ಯಂಡ್ ವಾಂಟ್ ಅಂದರೆ ಖರ್ಚು ವೆಚ್ಚಗಳು. ಬಾಡಿಗೆ ಕಟ್ಟಲೇಬೇಕು, ರೇಷನ್ ಕಟ್ಟಬೇಕು, ಇನ್ನೊಂದು ಎಲ್ಲ. ಮನುಷ್ಯನ ಬೆಂಗಳೂರಲ್ಲಿದೆ ಅಂದಮೇಲೆ ಬೇಜಾನ್ ಖರ್ಚುಗಳಾಗ್ತವೆ. ಈ ಖರ್ಚುಗಳನ್ನೆಲ್ಲ ತೂಗಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಮಹಾನ್ ಸಾಧನೆ. ಅದರಲ್ಲಿ ಎಕ್ಸ್ಟ್ರಾ ಖರ್ಚುಗಳು ಅಂತ ಬರ್ತವೆ, ಎಕ್ಸ್ಟ್ರಾ ಖರ್ಚುಗಳು. ಈ ಎಕ್ಸ್ಟ್ರಾ ಖರ್ಚು ಬಂದಾಗ ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಗ್ತವೆ. ನಾರ್ಮಲ್ ಆಗಿ ಖರ್ಚುಗಳಿದ್ರೆ ಏನೂ ಇಲ್ಲ, ಸ್ಕೂಲ್ ಫೀಸ್ ಕಟ್ಟಬೇಕು ಕಟ್ತಾನೆ, ರೇಷನ್ ತಂದು ಹಾಕ್ಬೇಕು ಕಟ್ತಾನೆ, ಬಾಡಿಗೆ ಕಟ್ಟಬೇಕು ಕಟ್ತಾನೆ, ರೀಚಾರ್ಜ್ ಮಾಡಿಸ್ಬೇಕು ಕಟ್ತಾನೆ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಹಾಕ್ಸ್ತಾನೆ. ಸೊ ಮಗುಗೇನೋ ಪೆನ್ ಬೇಕು, ಪುಸ್ತಕ ಬೇಕು, ಬಟ್ಟೆ ಬೇಕು, ಶೂ ಬೇಕು, ಎಲ್ಲ ಕೊಡಿಸ್ತಾನೆ. ಇವೆಲ್ಲ ಏನು ಅಂದರೆ ಇದ್ದಿದ್ದು ಎಕ್ಸ್ಟ್ರಾ ಖರ್ಚುಗಳು ಬಂದಾಗ ಸ್ವಲ್ಪ ಜೀವನದಲ್ಲಿ ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆಗ ಮನೆ ಮನ ಇದೆರಡು ಚೆನ್ನಾಗಿ ತಿಳ್ಕೊಳ್ಳಿ. ಮನೆ ಮತ್ತು ಮನ ಇದೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ, ಮನೆ ಮತ್ತು ಮನ. ಈ ಮನೆ ಮನ ಚೆನ್ನಾಗಿರ್ಬೇಕಂದ್ರೆ, ಈ ಮನೆ ಮನ ಬೇರು ಮರ ಆದರೆ ಬೇರೇನು ಅಂತಂದರೆ ಧನ. ಸೊ ಕೆಲಸ ಮತ್ತೆ ಹಣ, ದುಡ್ಡು, ಇದು ಒಂದು ನಾಣ್ಯದ ಎರಡು ಮುಖಗಳು. ಇದು ಬೇರಿದ್ದಂಗೆ. ಈ ಬೇರನ್ನ ತೂಗಿಸ್ಬೇಕಾದ್ರೆ ಪ್ರತಿ ತಿಂಗಳು ಒಂದು ಎಕ್ಸ್ಟ್ರಾ ಖರ್ಚು. ಸರಿ, ಏನೋ ನನ್ನ ಹಣೆ ಬರಹ ಅಂತ ಮಾಡ್ಕೊಂಡು ಹೋಗ್ತಾನೆ. ಅದು ಪ್ರತಿ 15 ದಿವಸಕ್ಕೊಂದು ಎಕ್ಸ್ಟ್ರಾ ಖರ್ಚು. ಈಗ ಅವನಿಗೆ ಪಿತ್ತ ನತ್ತಿಗಿರುತ್ತೆ, ವಾರಕ್ಕೊಂದು ಎಕ್ಸ್ಟ್ರಾ ಖರ್ಚು. ಈ ಜಗಳಗಳು ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ವಾರಕ್ಕೆ 2 ಎಕ್ಸ್ಟ್ರಾ ಖರ್ಚು. ಡೆಫಿನೆಟ್ಲಿ ಜಗಳಗಳು ಅದು ನಡೀತದೆ, ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇದು ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇಲ್ಲ. ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸಲ್ಲಿರೋರು ಈ ರೀತಿ ಮನೆ ಪರಿಸ್ಥಿತಿಗಳು. ಇಲ್ಲಿ ಬರ್ತಾರಲ್ಲ ಸಾಕಷ್ಟು ಜನ, ಎಲ್ಲರ ಮನೆ ರಾಮಾಯಣ, ಮನೆ ಮಹಾಭಾರತ ಅಂದಂಗೆ ಎಲ್ಲರ ಮನೆ ದೋಸೆ ತೂತೇನೆ. ಹಿಂಗಾಗಿರೋದ್ರಿಂದ ಬಂದವ್ರಿಗೆ ಇದು ನನ್ನ ಅನುಭವ. ಏಕೆಂದರೆ ಇಲ್ಲಿ ಬಂದವರು ಬಿಡಿಸಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏಕೆಂದರೆ ದುಃಖನ ಒಳಗಡೆ ಇಟ್ಕೊಳಕ್ಕಾಗಲ್ಲ, ನೋವನ್ನು ಒಳಗಡೆ ಇಟ್ಕೊಳಕ್ಕಾಗಲ್ಲ. ಇದು ಒಂದು ರೀತಿ ಸುಬೋಧಿನಿ ಆಧ್ಯಾತ್ಮಿಕ ಕೇಂದ್ರ ಕಗ್ಸೋವಂಥ ಕೆಲಸ. ಇಲ್ಲಿ ಏನೇ ಇದ್ರೂ ಒಳಗಡೆ ನಾಲ್ಗೆಗೆ ಅದೇನದು ಅರಿಶಿನ ಮತ್ತು ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾಲಿಗೆ ತಿಕ್ಕಿದ್ರೆ ಒಳಗಡೆ ಇರೋದೆಲ್ಲ ಕಕ್ಬಿಡ್ತಾರೆ. ಆ ಥರ ಇದು ಕಗ್ಸೋ ಅಂಥ ಕೆಲಸ. ಸೆಂಟ್ರು ತಲೆಯಲ್ಲಿ ಕಸಗಳು ತುಂಬ್ಕೊಂಡಿರ್ತವೆ, ಮೆದುಳಲ್ಲಿ ಮತ್ತು ಹೃದಯದಲ್ಲಿ. ಅದನ್ನು ಹೇಗಾದರೂ ಮಾಡಿ ಹೊರಗಡೆ ಕಗ್ಸೋ ಅಂಥ ಕೆಲಸ.
ಕಗ್ಸಿದ್ರೇನೆ ಅವ್ರು ರಿಲ್ಯಾಕ್ಸ್ ಆಗೋದು. ಇಲ್ಲಾಂದರೆ ರಿಲ್ಯಾಕ್ಸ್ ಆಗಲ್ಲ. ಡೈಜೆಸ್ಟ್ ಆಗಲಿಲ್ಲ ಊಟ ಅಂತಂದರೆ ವಾಮಿಟ್ ಇಲ್ಲ ಲೂಸ್ ಮೋಷನ್ ಎರಡರಲ್ಲೊಂದು ಹೊರಗೆ ಕಳಿಸ್ಬಿಡ್ಬೇಕು. ಇಲ್ಲಾಂದರೆ ಅದು ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ ನಿಮಗೆ. ಅದೇ ರೀತಿ ನನಗೂ ಅದು ಗೊತ್ತಿರೋದ್ರಿಂದ ಟ್ರಿಕ್ಸು ಅದನ್ನು ಮಾಡ್ತೀನಿ. ಸೊ ತಿಂಗಳಿಗೊಂದು ಎಕ್ಸ್ಟ್ರಾ ಖರ್ಚನ್ನೇ ಅವನು ಬರ್ಸಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ವಾರಕ್ಕೆ 1-2 ಎಕ್ಸ್ಟ್ರಾ ಖರ್ಚುಗಳನ್ನು ಹೇಗೆ ಭರಿಸ್ತಾನೆ? ಒಂದರಿಂದ ಒಂದಾಯಿತು ಮತ್ತೆ ತಗೊಂಡಾಯ್ತು ಇನ್ನೊಂದು, ಮತ್ತೆ ತಿರ್ಗಾ ತಗೊಂಡಾಯ್ತು ಇನ್ನೊಂದು, ಮತ್ತೊಂದು. ಈ ಥರ ಜೀವನ ಪರ್ಯಂತ ದಿನ ಎಲ್ಲ ಹಂಗೆ ಎಕ್ಸ್ಟ್ರಾ ಖರ್ಚುಗಳಾಗ್ತಾ ಇದ್ರೆ ಎಲ್ಲಿ ಹೋಗ್ಬೇಕು ಗಂಡಸು? ₹1,00,000 ದುಡಿತಾನೆ ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಅವನಿಗೆ ಹೆಂಡತಿ ಕೆಲಸ ಮಾಡಿದ್ರೆ ಪಾಪ ಅವಳು ದುಡಿತಾಳೆ, ಏನೋ ಖರ್ಚಿಗೆ ಮಾಡ್ಕೊತಾಳೆ, ಮನೇಲಿ ಇರ್ತಾಳೆ. ಒಂದು ತಿಂಗಳಿಗೆ ಒಂದು ₹30,000 ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಒಂದು 30-40 ಖರ್ಚಾಗುತ್ತೆ. ಅವನು ಅಷ್ಟು ಕೊಟ್ಬಿಡ್ತಾನೆ. ಇನ್ನು 60ರಲ್ಲಿ ಏನೋ ಗಾಡಿಗೆ EMI, ಕಾರ್ಗೆ EMI ಏನೇನೋ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರ್ತಾರೆ. ಅದೇನು SIP ಅವು ಇವೆಲ್ಲ ಕಟ್ಕೊಂಡಿರ್ತಾರೆ. ಸೊ ಅದು ಕಟ್ಕೊಂಡು ಕರೆಕ್ಟಾಗಿ ಹೋಗ್ತಾ ಇರ್ತಾನೆ. ಈಗ ₹40,000 ನೀನು ತಿಂಗಳಿಗೆ ಮನೆಗೆ ಕೊಟ್ಟಿದ್ದೀನಿ ಅಂತ ಕೊಟ್ಟಮೇಲೆ ಒಂದು ವಾರ ಆಗ್ತಿದ್ದಂಗೆ ನನಗೆ ಸೀರೆ ಕೊಡಿಸಿ. ಆಯಿತು, ಏನೋ ಹೆಂಡತಿ ಕೇಳ್ತಾವಳೆ, ಕೊಡಿಸ್ದ. 40,000 ಪ್ಲಸ್ ಅದೊಂದು 2,000. ಅದಾದ್ಮೇಲೆ ಏನೋ ನನಗೆ ಆಫರ್ ಹಾಕಿದ್ದಾರೆ, ನನಗೆ ಅದು ಕೊಡಿಸಿ, ಇದು ಕೊಡಿಸಿ, ಮಿಕ್ಸಿ ಕೊಡಿಸಿ. ಸರಿ ಆಯ್ತು, ಏನೋ ಆಗಲ್ಲ ಇವನ ಕೈಯಲ್ಲಿ, ಬಟ್ ಇರಲಿ ತಗೋ ಅಂತ ಮಿಕ್ಸಿ ಕೊಡಿಸ್ದ. ಮಿಕ್ಸಿ ಕೊಡಿಸಿದ ತಕ್ಷಣ ಮತ್ತೆ ಮನೆಗೆ ನನಗೆ ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಟೇಬಲ್ ಬೇಕು, ಅದೇನೋ ಕುಕ್ಕರ್ ಬಂದೈತೆ ಅದನ್ನು ಬೇಕು, ಇದು ಬೇಕು ಅಂತೇಳಿ ಒಂದು ತಿಂಗಳಲ್ಲಿ ಒಂದು ಮನೆ ಕೇಸ್ ಹೇಳ್ತು. ಒಂದು ತಿಂಗಳಲ್ಲಿ 11 ಎಕ್ಸ್ಟ್ರಾ ಖರ್ಚುಗಳು. ಅದ್ರದ್ದು ಓವರಾಲ್ ದುಡ್ಡು ಎಷ್ಟು ಅಂತಂದ್ರೆ 1,47,000. 1,47,000 ಒಂದು ತಿಂಗಳಲ್ಲಿ ಆಗಿರುವಂತ ಎಕ್ಸ್ಟ್ರಾ ಖರ್ಚು. ಈ ರೀತಿ ಖರ್ಚುಗಳು ಮಾಡೋದ್ರಿಂದ ಒಂದು ಸಲ ತಿಂಗಳಿಗೆ ಏನೋ ಸಾಲ ಗಿಲ ಮಾಡ್ಕೊಂಡು ಅಥವಾ ಏನೋ ಯಾರೋ ಎಕ್ಸ್ಟ್ರಾ ಫ್ರೆಂಡ್ಸ್ ಹತ್ರ ಅಥವಾ ಒಡಗಿಡು ಇಟ್ಬಿಟ್ಟು ಏನೋ ಮಾಡ್ಬಿಡ್ಬೋದು. ಒಂದು ಮಾಡ್ಬಿಡೋಣ ಬಿಡಿ ಪರವಾಗಿಲ್ಲ ಹೆಂಡತಿಗೋಸ್ಕರ ಅಂತ ಅವನು ಅನ್ಕೊಂಡು ಮಾಡಿದ್ರು ಕೂಡ ಇದೇನಾಗುತ್ತೆ, ನಾಳೆ ದಿವಸ ಇದು ಬೆಳೆಯುತ್ತೆ. ಇದು ಗಟ್ಸೋದಿಲ್ಲ. ಇದು ಒಂದು ತಿಂಗಳು ಮಾತ್ರ ಹಿಂಗೆ, ನೆಕ್ಸ್ಟ್ ತಿಂಗಳು ಹಿಂಗಿರಲ್ಲ. ಎಷ್ಟಿರ್ತದೆ? 1,00,000 ಇರ್ತದೆ. ಖರ್ಚು ವೆಚ್ಚಗಳು ಈ ತಿಂಗಳು ₹40,000 ಮನೆಗೆ ಬೇಕಾಗಿರೋದು ₹1,50,000 ಎಕ್ಸ್ಟ್ರಾ ಆಗ್ಬಿಟ್ಟೈತೆ. ನೆಕ್ಸ್ಟ್ ತಿಂಗಳು ಇಷ್ಟಿರಲ್ಲ, ಕಡಿಮೆ ಆಗಿ ಎಷ್ಟು? 1,00,000. ಅದಾದ್ಮೇಲೆ ಮುಂದಿನ ತಿಂಗಳು 50,000. ಇಷ್ಟು ದಿವಸ ಹೆಂಗ್ ನಡೀತಾ ಇತ್ತು? 40,000ದಲ್ಲೇ ನಡೀತಾ ಇತ್ತು. ಎಕ್ಸ್ಟ್ರಾ ಖರ್ಚು ಒಂದು 3,000, 4,000, ಹೆಚ್ಚಂದ್ರೆ ಒಂದು ₹6,000 ಆಗ್ತಾ ಇತ್ತು. ಅದು ಎಲ್ಲ ಗಂಡಸರು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ. ಓ, ಈ ತಿಂಗಳಲ್ಲಿ ಎಕ್ಸ್ಟ್ರಾ ಖರ್ಚು ಬಂದರೆ ಇದನ್ನು ಮೈಂಟೈನ್ ಮಾಡೋಣ ಅಂತ. ಬಟ್ ಹಿಂಗೆ ಮಾಡಿ 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 ಮನುಷ್ಯ ಎಲ್ಲೋ ಹೋಗ್ತಾನೆ. 1,00,000, ₹1,50,000 ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ರೆ ತಿಂಗಳಿಗೆ, ಒಂದು ತಿಂಗಳಲ್ಲಿ ಅದು ಬೇಕು, ಇದು ಬೇಕು, ಹಂಗೆ ಹಿಂಗೆ ಅದು ಇದು ಅಂತೇಳಿ ಎಲ್ಲ ಮಾಡಿಬಿಟ್ರೆ ಅದು ಹೇಗೆ ನೆಕ್ಸ್ಟ್ ಸ್ಟೆಪ್ಗೆ ಏನಾಗುತ್ತೆ ಮುಂದಿನ ತಿಂಗಳು? ಇದ್ರದ್ದು ಮನುಷ್ಯನಿಗೇನು ಅಂದರೆ ಅವನು ತಾತ್ಕಾಲಿಕವಾಗಿ ಯೋಚನೆ ಮಾಡ್ತಾನೆ. ಎಲ್ಲರೂ ಅಷ್ಟೇ, 100ಕ್ಕೆ 98 ಜನ ತಾತ್ಕಾಲಿಕವಾಗಿ ಯೋಚನೆ ಮಾಡ್ತಾರೆ. 99 ಜನ ಅನ್ಕೊಳ್ಳಿ, ಒಬ್ಬ ಮಾತ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾನೆ. ಅಂದರೆ ಮುಂದಾಲೋಚನೆ, ದೂರಾಲೋಚನೆ, ಇಲ್ಲ ದಿವ್ಯ ದೃಷ್ಟಿ ಅಂತ ಕರೀತಾರೆ. ಇದು ನನಗೆ ಚೆನ್ನಾಗಿ ಗೊತ್ತು. ಈ ತಿಂಗಳು ಇವನೇನಾದರೂ ಇಷ್ಟು ಖರ್ಚು ಮಾಡಿದ್ರೆ ನೆಕ್ಸ್ಟ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? 3 ತಿಂಗಳಾದ್ಮೇಲೆ ಎಲ್ಲಿರ್ತಾರೆ, 6 ತಿಂಗಳಾದ್ಮೇಲೆ ಎಲ್ಲಿರ್ತಾರೆ, 9, 1 ವರ್ಷ ಆದ್ಮೇಲೆ ಎಲ್ಲಿರ್ತಾರೆ? ಚೆನ್ನಾಗಿ ಆರ್ದು ಕುಡಿದ್ಬಿಟ್ಟಿದ್ದೀನಿ. ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂದಂಗೆ ನೋಡಿ 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 ನನ್ನ ಅನುಭವಕ್ಕಿಂತ ಪಾಪ ಇಲ್ಲಿ ಬರ್ತಾರಲ್ಲ ಮಹನೀಯರು, ಇವ್ರ ಅನುಭವಗಳನ್ನು ಕೇಳಿದ್ರೆ ಇವ್ರು ಹಿಂಗೆ ಇರ್ತಾರೆ ಅಂತ ಇದಕ್ಕೆ ಯಾವ ಶಾಸ್ತ್ರಗಳು ಬೇಕಾಗಿಲ್ಲ. ಅಗೈನ್ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂದಂಗೆ ಎಲ್ಲ ರೋಗಿಗಳು ಹೆಂಗಿರ್ತವೆ ನೋಡ್ಬಿಟ್ಟಿದ್ದೀನಿ. ಇವ್ರು ಹಿಂಗೆ ಇರ್ತಾರೆ. ಇನ್ನೊಂದು 3 ತಿಂಗಳು ಇದು ಹಿಂಗೆ ಬೆಳೀತಾ ಇದ್ರೆ ನೆಕ್ಸ್ಟ್ ಇದ್ರದ್ದು ಪರಿಣಾಮ ಏನು ಅಂದ್ರೆ ಅವ್ನು ದೊಡ್ಡ ಸಾಲ್ಗಾರ ಆಗ್ತಾನೆ, ಇಲ್ಲ ಸೈಟ್ ಮಾರ್ಕತಾನೆ, ಇಲ್ಲ ಮನೆ ಮಾರ್ತಾನೆ, ಇಲ್ಲಾಂದ್ರೆ ಒಡವೆ ಮಾರ್ತಾನೆ, ಇಲ್ಲ ಇದೆಲ್ಲ ಮಾಡಿದ್ರು ಕೂಡ ಕೆಲವರು ಏನ್ ಮಾಡ್ತಾರೆ, ಮನೇಲಿ ನೆಮ್ಮದಿ ಇಲ್ಲ ಅಂತೇಳಿ ದುಶ್ಚಟಗಳಿಗೆ ದಾಸರಾಗ್ತಾರೆ. ಸ್ಮೋಕ್ ಮಾಡ್ತಿರ್ಲಿಲ್ಲ, ಸ್ಮೋಕ್ ಮಾಡೋದು ಕಲ್ತ್ಕೊಂಡ. ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಡ್ರಿಂಕ್ಸ್ ಮಾಡೋದು ಕಲ್ತ್ಕೊಂಡ. ಫ್ರೆಂಡ್ಸ್ಗಳ ಜೊತೆ ಸೇರ್ತಿರ್ಲಿಲ್ಲ, ಫ್ರೆಂಡ್ಸ್ಗಳ ಜೊತೆ ಸೇರೋದು ಕಲ್ತ್ಕೊಂಡ. ಯಾವುದೋ ಕ್ಲಬ್ಬಲ್ಲಿ ಮೆಂಬರ್ ಆಗ್ಬಿಟ್ಟ, ಸೀದಾ ಕೆಲಸ ಬಿಟ್ಟ ಮೇಲೆ ಅಲ್ಲಿ ಹೋಗಿ ಕುತ್ಕೊಂಡು ಇಸ್ಪೀಟ್ ಆಡ್ತಾ ಇರ್ತಾನೆ. ಕೆಲಸ 6-7 ಗಂಟೆಗೆ ಮುಗೀತದೆ. ಮನೆಗೆ ಬಂದರೆ ಈ ಗೋಳಾಟ ಚೀರಾಟ, ಯಾವ ನನ್ನ ಮಗನಿಗೆ ಬೇಕು ಅದು ಕೊಡಿಸು ಇದು ಕೊಡಿಸು ಅಂತ. ಅವನ ರಾತ್ರಿ ಒಂದೇ ಸಲ ಹೋಗಿ ಊಟ ಮಾಡಿ ಬಿತ್ಕೊಂಬಿಡೋಣ ಅಂತೇಳಿ ಕೆಲವೊಂದು ಸಲ ಅಲ್ಲೇ ಹೋಗಿ ಊಟನೂ ಮಾಡ್ಕೊಂಬಂದ್ಬಿಡ್ತಾರೆ. ಕುತ್ಕೊಂಡು ಇಸ್ಪೀಟ್ ಆಡ್ತಾ ಇರ್ತಾರೆ, ಅಥವಾ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಹರಟೆ ಹೊಡಿತಾ ಇರ್ತಾರೆ.
ಕೆಲವರು ದುಶ್ಚಟಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಆಯಾ ಇಲ್ಲಿ ನೆಮ್ಮದಿ ಸಿಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅನೈತಿಕ ಸಂಬಂಧ, ರಕ್ತ ಕಣ್ಣೀರು ಥರ. ಅವನು ಬಾಲುನ ಯಾರಪ್ಪ ಅವನ ಹೆಸರೇ ಮರ್ತೋಯ್ತು. ಬಾಲು ಅವ್ರ ಫ್ರೆಂಡು. ಸೊ ಆ ರೀತಿ ಇಟ್ಕೊಂಡು ಪಾಪ ಅಲ್ಲೂ ಕೂಡ ಎಕ್ಕುಟ್ಟು ಹೋಗ್ಬಿಡ್ತಾರೆ. ಸೊ ಮನುಷ್ಯನಿಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ ಮನುಷ್ಯ ಎಷ್ಟು ತಡಿಬಹುದು, ಅವನ ಶಕ್ತಿ ಎಷ್ಟು, ಯೋಗ್ಯತೆ ಅರ್ಹತೆ ಎಷ್ಟು. ಒಂದು ಆರ್ಥಿಕ ಶಕ್ತಿ, ಈಗ ಬಹಳ ಮುಖ್ಯವಾದದ್ದು ಆರ್ಥಿಕ ಶಕ್ತಿನೇ. ಇದು ಬಿಟ್ರೆ ಸಹನಾ ಶಕ್ತಿ, ಅವನಿಗೆ ಎಷ್ಟು ತಡೆಯುವಂತ ಶಕ್ತಿ ಇದೆ, ಎಷ್ಟನ್ನ ತಡಿತಾನೆ, ಅವನ ಸಹನಾಶೀಲತೆ ಎಷ್ಟಿದೆ. ಇದನ್ನ ಅವನ ಸಹನಶೀಲತೆ ಎಷ್ಟಿದೆ ಅಂತಂದ್ರೆ, ಗಂಡಸಿಗೆ ಬಹಳ ಮುಖ್ಯವಾಗಿ ಸಹನಶೀಲತೆ ಬರೋದು ಹಣದಿಂದ. ಹಣ ಇದ್ರೆ ಅವನೇ ದಿಲ್ದಾರ ಖರ್ಚು ಮಾಡ್ತಾನೆ, ಅತ್ತಗೋ ಇತ್ತಗೋ ಹಂಗ್ ಮಾಡಿ ಹಿಂಗ್ ಮಾಡು ಅಂತ. ಹಣ ಇಲ್ಲದೆ ಹೋದ್ರೆ ಅವನಿಗೆ ಸಹನಶೀಲತೆ ಬರೋದಿಲ್ಲ, ಅಂದ್ರೆ ಶಾಂತಿ, ತಾಳ್ಮೆ, ಸಹನೆ ಬರೋದಿಲ್ಲ. ಕೋಪ ಬರಕ್ ಸ್ಟಾರ್ಟ್ ಆಗುತ್ತೆ. ಕೈಲಾಗದವನ್ ಮೈ ಪರ್ಚ್ಕಂಡ. ಇದರ ಅರ್ಥ ಏನು? ಕೈಲಾಗದವನ್ ಮೈ ಪರ್ಚ್ಕಂಡ. ದುಡ್ಡಿಲ್ಲ, ಬಟ್ ಖರ್ಚು ವೆಚ್ಚಗಳು ಮಾಡ್ಲೇಬೇಕು. ದುಡಿತಾ ಇರೋದು 50,000, ಖರ್ಚಾಗ್ತಾ ಇರೋದು 1,00,000. ಎಲ್ಲಿಂದ ದುಡಿತಾನೆ? ಹೇಗೆ ಸಂಭಾಳಿಸೋದು? ಸೊ ಇದೆಲ್ಲ ಏನು ಅಂತಂದ್ರೆ ಎಕ್ಸ್ಟ್ರಾ ಖರ್ಚುಗಳಾಗಿ ಆಗಿ ಆಗಿ ಮೊದಲು ತಿಂಗಳಲ್ಲಿ ಒಂದು ಎಕ್ಸ್ಟ್ರಾ ಖರ್ಚು ಬರ್ತದೆ, ಒಂದು 3,000-5,000 ಅನ್ಕೊಳ್ಳಿ. ಆಮೇಲೆ ದಿನಗಳು ಕಳೀತಾ 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 ತಿಂಗಳಿಗೆ ಇದು 10,000 ದಾಟುತ್ತೆ, 10,000-15,000 ದಾಟುತ್ತೆ. ತಿಂಗಳುಗಳು ಕಳೀತಾ 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 ಖರ್ಚು ವೆಚ್ಚಗಳು, ಅಂದ್ರೆ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ಬಿಟ್ಟು ಎಕ್ಸ್ಟ್ರಾ ಖರ್ಚನ್ನು ನಾನು ಹೇಳ್ತಾ ಇದ್ದೀನಿ. ಎಕ್ಸ್ಟ್ರಾ ಖರ್ಚುಗಳು, ಏನೋ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋದ್ರು ಮಾಡಿದ್ರೆ ಇದನ್ನು ಮಾಡಲೇಬೇಕು. ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಖರ್ಚುಗಳು, ಅತ್ತ ಗಂಡೆ ಇತ್ತ ಗಂಡೆ, ಅದು ಕೆಟ್ಟೋಯ್ತು ಇದು ಕೆಟ್ಟೋಯ್ತು, ಒಂದರಿಂದೆ ಒಂದು ಹಿಂಗ್ ಬತ್ತನೇ ಇದ್ರೆ ಶಾಕ್ ಮೇಲೆ ಶಾಕ್ಗಳು ಕೊಡ್ತಾ ಇದ್ರೆ ಮನುಷ್ಯ ಹೆಂಗ್ ಬದುಕಕ್ ಸಾಧ್ಯ? ಅವನ ಹಣವಂತ ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಶಾಕನ್ನು ತಡೆಯಕ್ಕಾಗೋದಿಲ್ಲ. ಒಬ್ಬ ಯಾರೋ ಶ್ರೀಮಂತ, ಅವನಿಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ಮನೆಗೆ ಹೆಂಡತಿಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾನೆ. ಬಾಡಿಗೆ ಕಟ್ಟಂಗಿಲ್ಲ, ಏನಿಲ್ಲ, ಸ್ಕೂಲ್ ಫೀಸು ಕಟ್ಟಂಗಿಲ್ಲ, ಯಾವುದೇ ಪೆಟ್ರೋಲ್ ಖರ್ಚು, ರೀಚಾರ್ಜು, ಮೊಬೈಲ್ದು, ಮನೆದು ಏನಿಲ್ಲ, ಎಲ್ಲಾ ಗಂಡ ಕಟ್ತಾನೆ. 1 ಲಕ್ಷ ರೂಪಾಯಿ ಬರೀ ತಿನ್ನಕ್ಕೆ ಉಣ್ಣಕ್ಕೆ. ಮನೇಲಿರೋದು 6 ಜನ. 1 ಲಕ್ಷ ರೂಪಾಯಿ ಕೊಟ್ರೆ ಆ 1 ಲಕ್ಷ ರೂಪಾಯಿ ನಿಜವಾಗ್ಲೂ ಖರ್ಚಾಗಲ್ಲ. ಆದ್ರೂ 1 ಲಕ್ಷ ಎಲ್ಲ ಖರ್ಚು ಮಾಡಿ ಒಂದು ತಿಂಗಳು ಹೇಳ್ದಂಗೆ ನಂಗೆ ಅದು ಬೇಕು ಇದು ಬೇಕು, ಇನ್ನು 20,000 ಎಕ್ಸ್ಟ್ರಾ ಕೊಡಿ, ಕೊಟ್ಟ. ಒಂದು 3-4 ತಿಂಗಳಾಯ್ತು, ಹಂಗಾಕ್ ಸಾಲದಿಲ್ಲ ನನಗೆ, 2 ಲಕ್ಷ ಕೊಡಿ. ಸೊ ಏನೋ ತಗೊಬೇಕು, 1 ಲಕ್ಷ ಕೊಟ್ಟ. ಸೊ 1 ಲಕ್ಷ ಕೊಡೋದಲ್ದಿರ 1 ಲಕ್ಷ ಎಕ್ಸ್ಟ್ರಾ ಕೊಟ್ಟ. ಅದಾದ್ಮೇಲೆ ಅದು 1.5 ಲಕ್ಷ ಆಗೋಯ್ತು. ಪ್ರತಿ ತಿಂಗಳು ಎಕ್ಸ್ಟ್ರಾ ಖರ್ಚುಗಳು ಬಂದೇ ಬರೋವು. 1 ಲಕ್ಷಕ್ಕೆ 1 ಲಕ್ಷ, 1.5 ಲಕ್ಷ ರೂಪಾಯಿ, ಅಂದ್ರೆ 2.5 ಲಕ್ಷ ರೂಪಾಯಿ ಕೊಡೋನು. ತಲೆ ಕೆಟ್ಟೋಯ್ತು. ಒಂದ್ ದಿವಸ ಜಗಳ ಆಡಿದ್ರು. ಅವಳು ಹೆಂಡತಿ ತಾಟ್ಪುಟ್ ತಡಬಡ, ಏನಕ್ಕೆ ದುಡ್ಡು ಬರ್ತದೆ, 5 ಲಕ್ಷ ಬರಲ್ವಾ, ಬಾಡಿಗೆ ಬರಲ್ಲ, ನಿಮ್ಗೇನು ಕೊಡಕ್ಕೆ, ಹಂಗೆ ಹಿಂಗೆ ಅಂತೇಳಿ. ಸರಿ ಎಷ್ಟು ಬೇಕು ನಿನಗೆ? 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಕೊಟ್ಬಿಡಿ, ನಾನು ನಿಮ್ಮ ಏನು 1 ರೂಪಾಯಿ ಕೇಳಲ್ಲ. 2 ಲಕ್ಷನೂ ಕೊಟ್ಟ. ಆಯ್ತು, ಓಕೆ, ಹೆಂಡತಿ ತಾನೇ, ಮಜಾ ಮಾಡೋದು. ಸೊ 2 ಲಕ್ಷ ರೂಪಾಯಿ. ಒಂದು 3 ತಿಂಗಳು ಸುಮ್ಮನಿದ್ಲು, ಒಂದು 6 ತಿಂಗಳು ಸುಮ್ಮನಿದ್ಲು. 7ನೇ ತಿಂಗಳಿಂದ ಸ್ಟಾರ್ಟ್ ಆಯ್ತು. ಇನ್ನೊಂದು 20,000 ರೂಪಾಯಿ ನನಗದೇನೋ ಬೇಕು, ಎಕ್ಸ್ಟ್ರಾ ಬಂತು, ಕೊಡಿಸ್ಬಿಡಿ. ಆಯ್ತು, ಕೊಡಿಸ್ತಾ 20,000 ಕೊಟ್ಟ. ನೆಕ್ಸ್ಟ್ ಅದಾದ್ಮೇಲೆ ಮುಂದೊಂದು ತಿಂಗಳು ಇನ್ನೊಂದು, ಮುಂದೊಂದು 2-3 ತಿಂಗಳಲ್ಲಿ ಒಂದು 50,000 ಬೇಕು ಎಕ್ಸ್ಟ್ರಾ. 2 ಲಕ್ಷ ಕೊಟ್ಟ ಮೇಲೂ ಕೂಡ 50,000 ಬೇಕು. 50,000 ರೂಪಾಯಿ ಕೊಟ್ಟ. ಕೊನೆಗೆ ಸ್ಟಾರ್ಟ್ ಆಯ್ತು, ನನಗೆ ಅದು ಬೇಕು ಇದು ಬೇಕು ಅಂತ. ಮತ್ತೆ ತಿಂಗಳ 1 ವರ್ಷದಲ್ಲಿ ನೋಡಿದ್ರೆ ತಿರ್ಗಾ 3 ಲಕ್ಷಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಈಗ ಅವಳು ಹೆಂಡತಿ ಮೈಂಡಲ್ಲಿ ಏನಿದೆ, ಹೇಗಾದ್ರೂ ಮಾಡಿ 5 ಲಕ್ಷ ರೂಪಾಯಿ ನನಗೆ ಬಂದ್ಬಿಡ್ಬೇಕು, ಇವನು ಏನೋ ಬಿಸ್ನೆಸ್ ಮಾಡ್ಕೊಂಡು ಹೊರಗಡೆ ಹೋಗ್ಲಿ ಅಂತ. ಕೊನೆಗೆ ಇದು ಅಲ್ಲಿಗೆ ಅಂತ್ಯಗೊಳ್ಬಿಡ್ತು. ಅಂದ್ರೆ 1 ಲಕ್ಷ ಸಾಕಾಗ್ಲಿಲ್ಲ, ಮನೇಲಿ ಜಗಳ ಗಿಗಳ, 2 ಲಕ್ಷ ಸಾಕಾಗ್ಲಿಲ್ಲ, ಈಗ 3 ಲಕ್ಷ. 3ನೇ ಸಲಕ್ಕೆ ದೊಡ್ಡ ಜಗಳ ಆಗಿ ಕಾರ್ದು ಬಡ್ದು ಅವ್ರ ಮನೆಗೆ ಹೋಗು ಅಂತೇಳಿ ಕಳಿಸಿ ಡಿವೋರ್ಸ್ವರೆಗೂ ಬಂದು ನಿಂತ್ಕೊಂಡಿದೆ. ಏನೋ ದೊಡ್ಡವರೆಲ್ಲ ಬಂದು ಮಾತಾಡಿ ಡಿವೋರ್ಸ್ ಆಗಲಿಲ್ಲ ಸದ್ಯಕ್ಕೆ. ಸೊ ಕೌನ್ಸ್ಲಿಂಗ್ ನನ್ನ ಹತ್ರ ಕರ್ಕೊಂಬಂದಿದ್ದ ಹೆಂಡ್ತಿನೂ ಕೌನ್ಸ್ಲಿಂಗ್ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ ಅತ್ಯದ್ಭುತವಾದ ಜೀವನದ ಅತ್ಯಮೂಲ್ಯವಾದ ನಿಯಮಗಳನ್ನು ಹೇಳಿಕೊಟ್ಟು ಈಗ ಸ್ವಲ್ಪ ಸಾವಧಾನದಲ್ಲಿದ್ದಾರೆ. ಏನು ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಮುಂದೆ ಗುರಿ, ಹಿಂದೆ ಗುರು ಇರಲೇಬೇಕು. ಇದ್ದಾಗ ಮಾತ್ರನೇ ಅತ್ಯದ್ಭುತವಾದ ಒಂದು ಜೀವನಕ್ಕೆ ಭದ್ರ ಬುನಾದಿಗೆ ದಾರಿಯಾಗುತ್ತೆ. ಸೊ
ನಾನು ಹೇಳಿರೋ ವಿಚಾರಗಳನ್ನು ಗಮನ ಕೊಟ್ಟು ಆಲಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಬರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.